ಮಹಾರಾಷ್ಟ್ರ ರಾಜಧಾನಿ ಅಂತೂ ಅಕ್ಷರಶಃ ರಣರಂಗವಾಗಿ ಮಾರ್ಪಟ್ಟಿತ್ತು. ಕಾರಣ ಜಿರಳೆ ಪಕ್ಷದ ಹಾವಳಿ. ಕಾಕ್ರೋಚ್ ಜನತಾ ಪಾರ್ಟಿಯ ದಂಗೆಗೆ ನವದೆಹಲಿಯ ಜನ ಕಂಡು ಕೇಳರಿಯದ ಪ್ರತಿಭಟನೆಯನ್ನ ನೋಡಿ ಒಂದು ಕ್ಷಣ ಏನಾಗ್ತಿದೆ ಅಂತ ಹೇಳಿ ಅಂದ್ಕೊಂಡ್ರು. ಈಗ ರಾಹುಲ್ ಗಾಂಧಿ ಅವರು ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಯಾಕೆ ಮೌನವಾಗಿದ್ದಾರೆ? ಪ್ರಧಾನಿ ಮೋದಿ ಕ್ಷಮೆ ಯಾಚಿಸಲೇಬೇಕು ಅಂತ ಕೂಡ ಆಗ್ರಹಿಸ್ತಾ ಇದ್ದಾರೆ. ಮೋದಿ ಶುಡ್ ಆಸ್ಕ್ ಸಾರಿ ಅಂತ ಕೇಳ್ತಿದ್ದಾರೆ. ಮೋದಿ ಇನ್ನು ವಿದ್ಯಾರ್ಥಿಗಳ ಕ್ಷಮೆಯನ್ನು ಯಾಚಿಸಿಲ್ಲ. ಸ್ಪೀಕರ್ ಭೇಟಿ ಬಳಿಕ ರಾಹುಲ್ ಗಾಂಧಿಯವರ ಹೇಳಿಕೆ ಇದು. ಸಂಸತ್ನಲ್ಲೂ ಕೂಡ ಗದ್ದಲದ ಬಳಿಕ ಹೊರಗಿನ ಪ್ರತಿಕ್ರಿಯೆ. ಜೆಪಿ ನಡ್ಡಾ ಗಾಯಾಳು ವಿದ್ಯಾರ್ಥಿಗಳ ಆರೋಗ್ಯವನ್ನ ಕೂಡ ಆಸ್ಪತ್ರೆಗೆ ಭೇಟಿ ಕೊಡೋದ್ರ ಮೂಲಕ ವಿಚಾರಿಸಿದ್ದಾರೆ. ಸರ್ಕಾರದ ಮೇಲೆ ವಿಪರೀತ ಒತ್ತಡ ಇದೆ, ಒತ್ತಡಕ್ಕೆ ಮಣಿತಾರ ಅನ್ನೋ ಪ್ರಶ್ನೆಯ ಬೆನ್ನಲ್ಲೇ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸುವ ಮೂಲಕ ನಾವು ನಿಮ್ಮನ್ನು ಕೇಳಿಸ್ಕೊಳ್ತೀವಿ ಅನ್ನೋ ಸಂದೇಶವನ್ನ ಜೆಪಿ ನಡ್ಡಾ ಕೊಟ್ಟಿದ್ದಾರೆ. RML ಆಸ್ಪತ್ರೆಗೆ ತೆರಳಿ ಆರೋಗ್ಯದ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರು. ನಿನ್ನೆ ಅಷ್ಟೇ ಜೆಪಿ ನಡ್ಡಾರನ್ನೇ ಕಾಕ್ರೋಚ್ ಜನತಾ ಪಾರ್ಟಿಯ ಇಬ್ಬರು ಹೋಗಿ ಭೇಟಿಯಾಗಿತ್ತು. ಆಮೇಲೆ ತಮ್ಮ ಆಗ್ರಹ ಏನಿದೆ ಆ ಲೆಟರನ್ನು ಕೂಡ ಕೊಟ್ಟರು. ಈ ಬೆನ್ನಲ್ಲೇ ಇವತ್ತು ಗಾಯಾಳು ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸೋದ್ರ ಮೂಲಕ ಸರ್ಕಾರ ಕೇಳಿಸ್ಕೊಳ್ಳುತ್ತೆ, ಸರ್ಕಾರ ಮಾತುಕತೆಗೆ ಸಿದ್ಧವಾಗಿದೆ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ಬಟ್ ಇವತ್ತು ಕೂಡ ತೀವ್ರತರವಾದ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿಗಳು ಜಂತರ್ ಮಂತರ್ನಲ್ಲಿ ಜಮಾಯಿಸಿದ್ದಾರೆ.